ನೀವೆಲ್ಲರೂ ಬದುಕ್ತಾ ಇರೋದು ನಿಜವಾಗ್ಲೂ ನನಗೆ ಬರದೇ ಒಂದು ಸಂತೋಷ. ಈ ಸಮಯವನ್ನು ಕಳೆಯುವಂಥದ್ದು ಬಹಳ ಒಂದು ಆನಂದನೇ ಹೇಳಕ್ಕೆ ನಾನು ಭಾವಿಸ್ತೇನೆ. ಯಾವಾಗಲೂ ಬರೋದು ಒಂದು ಸಂತೋಷ, ಬದುಕುವ ಪರಿಸ್ಥಿತಿ ಉತ್ತಮಗೊಳಿಸಿ ಈ ಒಂದು ಸಹಕಾರ ಸಂಘದ ಮೂಲಕ ಅಂತ ನಾನು ಪ್ರಾರ್ಥನೆ ಮಾಡ್ತಾ, ಬೆಳಗ್ಗೆ ನಮಗೆ ಇಲ್ಲಿ ಕಾರ್ಯಕ್ರಮಕ್ಕೆ ಬಂದ ಮುಂಚೆ ನಮ್ಮ ದೇವಾಲಯಕ್ಕೆ ನಮಗೆ ಭೇಟಿ ನೀಡಿ ನಂತರ ದೇವರ ದರ್ಶನ ಮಾಡಿದ್ದು ಇಲ್ಲಿ ಕರ್ಕೊಂಡು ಬಂದರು. ನಮಗೆ ಬಹಳ ಸಂತೋಷ ಆಯಿತು. ಯಾಕೆಂದರೆ ಸಂಪೂರ್ಣವಾಗಿ ಸ್ವಾತಂತ್ರ್ಯ ಇದೆ ದೇವಾಲಯದಲ್ಲಿ. ಅದು ಎಲ್ಲೂ ಇಲ್ಲಿ ನಿಜವಾಗಿ ನೋಡೋಕೆ ಹೋದರೆ ಹಳೆ ಮೈಸೂರು ಭಾಗದಲ್ಲೂ ಕೂಡ ಯಾವ ಕಡೆಯೂ ಇಲ್ಲವೇ ಇಲ್ಲ. ಚಾಮುಂಡಿ ಬೆಟ್ಟದ ಪ್ರಾಧಿಕಾರನೂ ಕೂಡ ಸೃಷ್ಟಿ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಹಿಂದೆಯೂ ಕೂಡ ಇಸ್ರಾಯೇಲ್ ಇಲಾಖೆಯಿಂದ ಏನು ನಿಯಂತ್ರಣ ಮಾಡೋಕ್ಕೂ ಪ್ರಯತ್ನ ಮಾಡ್ತಾ ಇದ್ದಾರೆ. ಸದ್ಯದಲ್ಲಿ ಅಲ್ಲೂ ಕೂಡ ನಮ್ಮ ಸರ್ಕಾರದ ಒಂದು ನಿಯಂತ್ರಣದಲ್ಲಿ ಎಲ್ಲ ದೇವಾಲಯಗಳು ಮುಂದುವರಿತಾ ಬಂದಿದ್ವಿ 75ರಿಂದ. ಆದರೂ ಸಹ ನಮಗೆ ಒಂದು ಒಳ್ಳೆಯ ಇವಾಗ ಸರ್ವರಿಗೆ ಸುಸ್ವಾಗತವನ್ನು ಬಯಸುತ್ತಾ ಕಾರ್ಯಕ್ರಮವನ್ನು ಈ ನಮ್ಮ ನೂತನ ಮೆಟ್ಟಿಲಿನ ವ್ಯವಸ್ಥೆ ಮಾಡಿದ್ದಾರೆ. ಇದನ್ನು ನಮ್ಮ ಡಿಸ್ಟ್ರಿಕ್ಟಿನ ಅಧ್ಯಕ್ಷರು, ಸಂಸದರು ಮತ್ತು ಗೌರವಾನ್ವಿತ ಮಾಜಿ ಸ್ಪೀಕರ್ ಸೇರಿಕೊಂಡು ಉದ್ಘಾಟನೆ ಮಾಡಬೇಕಾಗಿ ಶ್ರೀ ವಿಶ್ವೋದ್ವರಿತ ಬರ್ತಾ ಇದೆ. ನಮಗೂ ಕೂಡ ನಮ್ಮ ಭಾಗದಲ್ಲೂ ಕೂಡ ಎಲ್ಲ ದೇವಾಲಯಗಳು ನಿಮ್ಮ ಥರನೇ ಸ್ವಾತಂತ್ರ್ಯ ಆದರೆ ನಮಗೂ ಕೂಡ ಒಂದು ಒಳ್ಳೆ ಧಾರ್ಮಿಕ ಒಂದು ಆಧಾರದ ಮೇಲೆ ನಾವು ಮುಂದುವರಿಬೋದಂತ ಇವಾಗ ಅನ್ಸುತ್ತೆ. ನಿಮ್ಮ ದೇವಾಲಯ ನಿಜವಾಗ್ಲೂ ಮಾದರಿಯಾಗುತ್ತೆ. ಅಷ್ಟೊಂದು ಸ್ವಚ್ಛವಾಗಿರುವಂಥದ್ದು ಒಳ್ಳೆ ವಾತಾವರಣದಲ್ಲಿ ಇದಿರೋದ್ರಿಂದ ಕಾರಣ ಅಂದರೆ ಅದು ಸ್ವಾತಂತ್ರ್ಯವಾಗಿದೆ ಮತ್ತು ನಿಮ್ಮ ಒಂದು ನಾಯಕತ್ವದಲ್ಲಿ, ಅಂದರೆ ಸಮಾಜದ ನಾಯಕತ್ವದಲ್ಲಿ ಅದು ನಡೀತಾ ಇದೆ, ಮುಂದುವರಿತಾ ಇದೆ. ಅದಕ್ಕೆ ಅದು ಕಾರಣ. ಸೊ ನಮ್ಮ ಮೈಸೂರು ನಿರ್ಮಾಣಗೊಂಡಿರುವಂಥದ್ದು ಸಭಾಭವನ ಮತ್ತು ಕಚೇರಿಯ ಉದ್ಘಾಟನೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ಅತ್ಯಂತ ಸಂತೋಷದ ವಿಷಯ. ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ನಾನು ಹೃತ್ಪೂರ್ವಕವಾದ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ. ನಮಗೆ ಹಲವಾರು ಬಾರಿ ಸುತ್ತೂರಿಗೆ ಕೆಲವು ಯಕ್ಷಗಾನ ಉತ್ಸವ ನಡೀತಾ ಇತ್ತು, ನಂತರ ಸೂಳ್ಯಲ್ಲಿ ನಡೀತಾ ಇತ್ತು. ಇದು ಪುತ್ತೂರಿನಲ್ಲಿ ನಮಗೆ ಎಷ್ಟೋ ಸತಿ ನಮ್ಮ ತಾಯಿಯವರ ಜೊತೆಗೆ ಪೂಜಾ ಕಾರ್ಯಕ್ರಮಕ್ಕೆಲ್ಲ ಬಂದಿದ್ವಿ. ಆದರೆ ಯಾವತ್ತೂ ಸಂಪಾಜೆ ರಾಜೆ ಈ ಭಾಗಕ್ಕೆ ಬರುವಂಥದ್ದು ಅವಕಾಶ ಸಿಕ್ಕಿಲ್ಲ. ಆದರೆ ಅಲ್ಲೂ ಹೇಳ್ತೀನಿ, ಇಲ್ಲೂ ಹೇಳ್ತೀನಿ, ಈ ಭಾಗದ ಜನರು ನಿಜವಾಗ್ಲೂ ಪುಣ್ಯವಂತರು. ಇಂಥ ಒಂದು